ನಮಸ್ಕಾರ ಸ್ನೇಹಿತರೆ ಗ್ರೂಪ್ ಸಿ ಬಿಲೋ ಡಿಗ್ರಿ ಎಕ್ಸಾಮ್ ಏನಿದೆ ಅದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಯೂನಿಕ್ ಪ್ರಶ್ನೆಗಳನ್ನ ತಂದಿದ್ದೀನಿ ನೋಡಿ. ಡಿಫಿಕಲ್ಟಿ ಲೆವೆಲ್ ಹೆಂಗೆ ಬಂದ್ರೆ ಈ ರೀತಿ ಇರುತ್ತವೆ. ಇಲ್ಲಿ ಏನಿದೆ, ನೆಟ್ವರ್ಕಿಂಗ್ ಬಗ್ಗೆ ಕೇಳ್ತಾರೆ, ಡೇಟಾ ಮ್ಯಾನೇಜ್ಮೆಂಟ್ ಬಗ್ಗೆ ಕೇಳ್ತಾರೆ. ಓಕೆ, ಅಂತ ಕ್ವಶನ್ಸ್ ಗಳಿದೆ, ತುಂಬಾ ಚೆನ್ನಾಗಿದೆ. ಡೀಟೇಲ್ ಡಿಸ್ಕಸ್ ಮಾಡೋಣ. ಪೇಪರ್ 2ಗೆ ಸಂಬಂಧಪಟ್ಟಂತೆ ಕಮ್ಯುನಿಕೇಶನ್ ಪೇಪರ್ ಕನ್ನಡ, ಕಂಪ್ಯೂಟರ್, ಇಂಗ್ಲಿಷ್ ಎಲ್ಲಾನು ಮಾಡಿರ್ತಕ್ಕಂಥ ಇತ್ತೀಚಿನ ಎಲ್ಲ ವಿಡಿಯೋಸ್ಗಳು ನಿಮಗೆ ಈ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. 100+ ವಿಡಿಯೋಸ್ಗಳು ನಿಮ್ಗೆ ಅಲ್ಲಿ ಸಿಗುತ್ತೆ. ನಾವು ಮಾಡಿರ್ತಕ್ಕಂಥ ಎಲ್ಲಾ ವಿಡಿಯೋಸ್ ನೋಡ್ಬೋದು. ಹಾಗೆ ಮ್ಯಾರಥಾನ್ ವಿಡಿಯೋ ಬಿಲೋ ಡಿಗ್ರಿ ಲೆವೆಲ್ದು ಲಿಂಕ್ಸ್ ಗಳನ್ನ ಇದೇ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ, ಅಲ್ಲಿಂದ ಕೂಡ ತಾವು ನೋಡ್ಕೋಬಹುದು. ಹಾಗೆ ಮ್ಯಾರಥಾನ್ ವಿಡಿಯೋ ನಿಮ್ಗೆ ಎಕ್ಸಾಮ್ ಹತ್ರ ಇದ್ದಾಗ ರಿವಿಷನ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಅದರ ಲಿಂಕ್ ಕೂಡ ಇದೇ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಫೈನ್. ಸೊ ಹಾಗಾದ್ರೆ ಬನ್ನಿ ಡೈರೆಕ್ಟ್ ಕ್ವಶನ್ಸ್ ಹೋಗೋಣ. ನೋಡಿ, ಇನ್ಸರ್ಟ್ ಕಮಾಂಡ್ ಯಾವ ರೀತಿ SQL ಕಮಾಂಡ್ ಗೆ ಸೇರಿದೆ? ವಾಟ್ ಇಸ್ SQL? SQL ಫುಲ್ ಫಾರ್ಮ್ ಏನೋ ಕೇಳಿದ, ಮೊನ್ನೆ ಎಕ್ಸಾಮ್ ಅಲ್ಲಿ ಕೇಳಿದ್ದ, ಇದೇ ಇಯರಲ್ಲಿ ಕೇಳಿದ್ದ. SQL ಹೇಳಿದ. ಇನ್ಸರ್ಟ್ ಕಮಾಂಡ್ ಯಾವ್ದ್ರಲ್ಲಿ ಬರುತ್ತೆ? DDL, DCL, DML, TCL. ಏನ್ ಫುಲ್ ಫಾರ್ಮ್ ಏನಿದ್ರು ಒಂದ್ಸಲ ಫುಲ್ ಫಾರ್ಮ್ ಕೇಳ್ಬೋದು ಎಕ್ಸಾಮ್ ಅಲ್ಲಿ, ನಿಮ್ಗೆ ಹೇಳ್ತೀರಾ? ಸೊ ಫಸ್ಟ್ ರೈಟ್ ಆನ್ಸರ್ ಯಾವ್ದು ಅಂತ ಹೇಳ್ಬಿಟ್ಟು ಆಮೇಲೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ. DML ಡೇಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್ ಅಂತೀವಿ ನೋಡಿ. DML ಇನ್ಸರ್ಟ್ ಕಮಾಂಡ್. SQL ಅಂದ್ರೆ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ಅಂತ. ಇಟ್ ಇಸ್ ಎ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಟು ಕಮ್ಯುನಿಕೇಟ್ ವಿತ್ ಅ ರ್ಯಾಷನಲ್ ಡೇಟಾಬೇಸ್ ಅಂತ ಕರಿತೀವಿ. ಅಂದ್ರೆ ಡೇಟಾಬೇಸ್ ಅಲ್ಲಿ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ಅಂದ್ರೆ ನಿಮ್ಗೆ ಹೆಂಗಿರಬೇಕು, ನೀವು ಡೇಟಾನ ಸ್ಟೋರ್ ಮಾಡೋದು, ರಿಟ್ರೀವ್ ಮಾಡೋದು, ಅಪ್ಡೇಟ್ ಮಾಡೋದು, ಆಡ್ ಮಾಡೋದು, ಟ್ಯಾಬ್ಯುಲರ್ ಕಾಲಮ್ ಮಾಡೋದು. ಓಕೆ, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಬರತಕ್ಕಂಥದ್ದು. ಅದರಲ್ಲಿ ನಿಮಗೆ ಡೇಟಾ ಡೆಫಿನಿಷನ್ ಲ್ಯಾಂಗ್ವೇಜ್ ಅಂತ DDL ಅಂತ ಬೇರೆ ಇದೆ. ಡೇಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್ ಅಂತಿದೆ. ಮ್ಯಾನಿಪುಲೇಟ್ ಮಾಡೋದು ಒಂದರ್ಥ, ಇಟ್ ಈಸ್ ಎಡಿಟ್ ಮಾಡೋದು ಅಂತಂತ. ಇನ್ಸರ್ಟ್, ಅಪ್ಡೇಟ್, ಡಿಲೀಟ್ ಈ ತರ ಮಾಡ್ತಕ್ಕಂಥದ್ದು. ಡೇಟಾ ಕಂಟ್ರೋಲ್ ಲ್ಯಾಂಗ್ವೇಜ್ ಅಂತಿದೆ. ಡೇಟಾ ಕಂಟ್ರೋಲ್, ಟ್ರಾನ್ಸಾಕ್ಷನ್ ಕಂಟ್ರೋಲ್ ಲ್ಯಾಂಗ್ವೇಜ್ ಅಂತ ಬೇರೆ ಇದೆ. ಡೇಟಾ ಕ್ವಾರಿ ಲ್ಯಾಂಗ್ವೇಜ್ ಅಂತ ಕೂಡ ಇದರಲ್ಲಿ 5 ರೀತಿಯಾದ SQL ಕಮಾಂಡ್ಸ್ ಬರುತ್ತೆ. ನೋಡಿ, ಎಕ್ಸಾಮ್ ಅಲ್ಲಿ ಕೇಳ್ತೀನಿ ಇದನ್ನು. ಈಗ ನಾನು ನಿಮಗೆ ಯಾಕೆ ಡೀಟೇಲ್ ಕೊಟ್ಟಿದ್ದೀನಿ ದಯವಿಟ್ಟು ನೋಡ್ಕೊಳ್ಳಿ ಇದನ್ನ. ಒಂದು SQL ಫುಲ್ ಫಾರ್ಮ್ ಏನು? ವಾಟ್ ಈಸ್ SQL? ಇಟ್ ಇಸ್ ಎ ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಬರ್ತಕ್ಕಂಥದ್ದು. ಇನ್ನು SQL ಕಮಾಂಡ್ಸ್ ಅಲ್ಲಿ ಯಾವ್ದಿದೆ? 5 ರೀತಿ ಕಮಾಂಡ್ಸ್ ಇದೆ. ಸೊ ಇದು ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಾ ಇರೋದು? ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ಡೇಟಾ ಡೆಫಿನಿಷನ್ ಲ್ಯಾಂಗ್ವೇಜ್ DDL, TCL, DML, DQL, TCL ದಯವಿಟ್ಟು ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಇದು. ಸಿಂಪಲ್ ಕೆಲಸ. SQL ಕಮಾಂಡ್ ಕೆಳಗಿನವು ಯಾವುದಲ್ಲ ಅಂತ ಕೇಳ್ತಾನೆ, ಹಾಕ್ಬಿಟ್ಟು ಇದೇ ಆಪ್ಷನ್ಸ್ ಕೊಟ್ಬಿಟ್ಟು ಇನ್ನೊಂದು ಯಾವ್ದಾದ್ರು ಬೇರೆ ಆಪ್ಷನ್ಸ್ ಕೊಟ್ಟಿರ್ತಾನೆ. ಅರ್ಥ ಆಗ್ತಿದೆಯಲ್ಲ? ಎಸ್. ಈ ಕೆಳಗಿನ ಯಾವ ಆಯ್ಕೆಯ MS ವರ್ಡ್ ನಲ್ಲಿ ಲಭ್ಯ ಇರುವುದಿಲ್ಲ? MS ವರ್ಡ್. ಓಕೆ, ಸಿಂಪಲ್ ಕ್ವಶನ್ ಇದು. ವರ್ಲ್ಡ್ ಕೌಂಟು, ಪೇಜ್ ಮಾರ್ಜಿನ್, ಫಾಂಟ್ ಸೈಜು, ಬ್ರಷ್ ಯಾವ್ದು ಇರಲ್ಲ MS ವರ್ಡ್ ಅಲ್ಲಿ? ನೋಡಿ, MS ವರ್ಡ್ ನಮ್ ಬೇಕಾದ್ರೆ ಇಲ್ಲಿ ಪ್ರಾಕ್ಟಿಕಲ್ ಓಪನ್ ಮಾಡಿ ತೋರ್ಸೋಣ. ಮಾರ್ಜಿನ್ ಅಂತ ಇದ್ದೇ ಇರುತ್ತೆ ಅಲ್ವಾ? ಇರುತ್ತಲ್ವಾ? ಲೆಫ್ಟ್ ಮಾರ್ಜಿನ್, ರೈಟ್ ಮಾರ್ಜಿನ್, ಟಾಪ್, ಬಾಟಮು, ಹೆಡ್ಡರು, ಫೂಟರು, ವರ್ಲ್ಡ್ ಕೌಂಟ್ ಎಷ್ಟು ವರ್ಡ್ಸ್ ಇದೆ ಅಂತ. ಫಾಂಟ್ ಇದ್ದೇ ಇರಬೇಕು. ಬ್ರಷ್ ಇಲ್ಲ ಇಲ್ಲಿ, ಇದಿರಲ್ಲ. ಹಾಗಾಗಿ ದಿಸ್ ಇಸ್ ದ ರೈಟ್. ಐ ವಿಲ್ ಶೋ ಯು ಇಫ್ ಐ ಗೋ ಟು ಯುನೋ MS ವರ್ಡ್ಗೆ ಹೋದ್ರೆ ಇಲ್ಲಿ ನೋಡಿ. ಈಗ ನೋಡಿ, ಇದೊಂದಿದೆ ಇಲ್ಲಿ, ಇಲ್ಲಿದೆ. ಇದು 1, 2, 3, 4, 5, 6 ವರ್ಡ್ ಏನೋ ಬೇಕಾ ಬಿಟ್ಟು ಬರ್ದಿದ್ದೀನಿ. 6 ವರ್ಡ್ ಇದೆ. ಸೊ ಇಲ್ಲಿ ನೋಡಿ ಕೆಳಗಡೆ, ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ 6 ವರ್ಡ್ಸ್ ಅಂತಿದೆ. ಇಲ್ಲಿ ನೋಡಿ 6 ವರ್ಡ್ಸ್ ಅಂತಿದೆ. ಎಷ್ಟು ಇಲ್ಲಿದೆ? 6 ವರ್ಡ್ಸ್ ಇದೆ. ಪೇಜು ಅಷ್ಟೇ, ಪೇಜ್ ಕೌಂಟ್ ಇಲ್ಲಿ ನೋಡಿ ಕೆಳಗಡೆ ಪೇಜ್ 1 ಇದೆ. ಇನ್ನೊಂದು ಆಡ್ ಮಾಡಿದ್ರೆ ಪೇಜ್ 2 ಬರುತ್ತೆ. ಒಂದು ಇದು ಬಿಟ್ರೆ ಏನು? ಇದು ಬಿಟ್ರೆ ನಿಮ್ಗೆ ಈಗ ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೆ ನಾನು, ಹೆಡ್ಡರ್, ಫೂಟರ್ ಅದು ಕೂಡ ನಿಮ್ಗೆ ಬರುತ್ತೆ. ವ್ಯೂ, ಬೇರೆ ಬೇರೆ ರಿವ್ಯೂ ಇಲ್ಲೆಲ್ಲ ಹೋದ್ರೆ ನಿಮ್ಗೆ ಹೆಡ್ಡರ್, ಫೂಟರ್, ಮಾರ್ಜಿನ್ ಇವೆಲ್ಲ ಕೂಡ ತಾವು ನೋಡ್ಬೋದು. ಪೇಜ್ ಬ್ರೇಕು, ಪೇಜ್ ಇದು. ಓಕೆ, ಸೊ ಇವೆಲ್ಲ ಕೂಡ ನೀವು ಇಲ್ಲಿ ನೋಡ್ಬೋದು. ಬುಕ್ ಮಾರ್ಕ್ಸ್ ಇಲ್ಲೆಲ್ಲ ಹೋಗಿ ನೀವು ನೋಡ್ಬೋದು. ಅರ್ಥ ಆಗಿದೆ ಅನ್ಕೋತೀನಿ. ತೋರಿಸ್ತೀನಿ. ಐ ವಿಲ್ ಶೋ ಯು. ನೋಡಿ, ಇಲ್ಲಿ ನೋಡಿದ್ರೆ ಲೆಫ್ಟ್ ಮಾರ್ಜಿನ್, ರೈಟ್ ಮಾರ್ಜಿನ್. ಐ ವಿಲ್ ಶೋ ಯು ಒನ್ ಮೋರ್ ಥಿಂಗ್. ಇಲ್ಲಿ ನೋಡಿ, ಕಾಣಿಸ್ತಾ ಇದೆಯಾ? ನೋಡಿ, ಇನ್ಸರ್ಟ್ ಟ್ಯಾಬ್ ಅಲೈನ್ಮೆಂಟ್ ಅಂತ ಇದೆಯಾ? ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಏನ್ ಗೊತ್ತಾಗುತ್ತೆ? ಇಲ್ಲಿ ಬರುತ್ತೆ ಸೆಂಟರ್, ಲೆಫ್ಟ್, ರೈಟ್ ಮಾರ್ಜಿನ್, ಅಲೈನ್ಮೆಂಟ್. ಅರ್ಥ ಆಗ್ತಿದೆ ಅನ್ಕೋತೀನಿ. ಅಂದ್ರೆ ಇಲ್ಲಿ ನೋಡ್ಬೋದ್ರೆ ನಿಮಗೆ ಇಲ್ಲಿ ಎಲ್ಲೂ ನಿಮಗೆ ಬ್ರಷ್ ಇಲ್ಲ. ನೋಡಿ, ಇಲ್ಲಿ ಬ್ರಷ್ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ಈ ಮೂಲೆ ಇದು ಬ್ರಷ್ ಅಲ್ಲ, ಇದು ಫಾರ್ಮೆಟ್ ಪೇಂಟರ್ ಅಂತಾರೆ. ಬೇರೆ ಬ್ರಷ್ ಬೇರೆ ಬರುತ್ತೆ ಇದರಲ್ಲಿ. ಅಂದ್ರೆ MS ವರ್ಡ್ ಅಲ್ಲಿ ನಿಮ್ಗೆ ಸ್ನೇಹಿತರೆ, ನಾನು ವಾಪಸ್ PPTಗೆ ಬರ್ತೀನಿ. MS ವರ್ಡ್ ಅಲ್ಲಿ ನೀವು ನೋಡೋದಾದ್ರೆ ಒಂದು ನಿಮಗೆ ಬ್ರಷ್ ಇರಲ್ಲ. ಓಕೆ,
ಒಂದು. ಮತ್ತೆ ಇನ್ನೇನಿರಲ್ಲ ನಿಮಗೆ PHP ಕೋಡಿಂಗ್ ಅಂತಿರುತ್ತೆ, ಅದಿರಲ್ಲ. ಅದು ಬಿಟ್ರೆ ಏನಿರಲ್ಲ, ಮ್ಯಾಜಿಕ್ ಟೂಲ್ ಇರಲ್ಲ, ಬ್ರಷ್ ಟೂಲು, ಮ್ಯಾಜಿಕ್ ಟೂಲು, ಓಕೆ. PHP ಕೋಡಿಂಗ್, ಆನಿಮೇಷನ್ ನೀವು ಬೇರೆ ಯಾವ್ದಾದ್ರು ಎಕ್ಸ್ಟರ್ನಲ್ ಸಾಫ್ಟ್ವೇರ್ ಯೂಸ್ ಮಾಡ್ಕೊಂಡು ಮಾಡ್ಬೋದು, ಬಟ್ ಇನ್ಬಿಲ್ಟ್ ಆಗಿ ಇರಲ್ಲ. ಓಕೆ, ಸೊ ಏನೇನು ಇರಲ್ಲ ನೋಡಿ. ಈ ಕ್ವಶನ್ಸ್ ನ ಬೇರೆ ಬೇರೆ ಕಡೆ ತುಂಬಾ ಕಡೆ ಕೇಳಿದ್ದಾರೆ. ಅಲ್ಲಿ ಇದೇ ನಿಮಗೆ ಆಪ್ಷನ್ಸ್ ಕೊಡ್ಬೇಕು ಅಂತಿಲ್ಲ. ಬ್ರಷ್ ಬದಲು ನಿಮಗೆ ಮ್ಯಾಜಿಕ್ ಟೂಲ್ ಅಂತ ಕೊಟ್ಟಿರ್ತಾನೆ, PHP ಕೋಡಿಂಗ್ ಅಂತ ಕೊಟ್ಟಿರ್ತಾನೆ, ಆನಿಮೇಷನ್ಸ್ ಬೇಕಾದ್ರೆ ಕೊಟ್ಟಿರ್ತಾನೆ. ಅರ್ಥ ಆಗ್ತಿದೆಯಲ್ಲ? ಎಸ್, ಫೈನ್ ಸರ್. ನೆಕ್ಸ್ಟ್ ಹೋಗೋಣ ಬನ್ನಿ. ಮೈಕ್ರೋಸಾಫ್ಟ್ ಎಕ್ಸೆಲ್ ನಲ್ಲಿ = ಡೇಸ್ 360 1429 ಫಂಕ್ಷನ್ ನಿಂದ ಔಟ್ಪುಟ್ ಏನು ನೋಡಿ. ಒಂದು ನಿಮಗೆ ಇಲ್ಲಿ ಸ್ಟಾರ್ಟಿಂಗ್ ಒಂಚೂರು ಅರ್ಥ ಮಾಡಿಸ್ತೀನಿ, ಬೇಕಾದ್ರೆ ಪ್ರಾಕ್ಟಿಕಲಿ ತೋರಿಸೋಣ. ನೀವು ಡೇಸ್ ಏನ್ ಮಾಡ್ತೀರಾ, ಡೇಸ್ 360 ಅಂದ್ರೆ 360 ದಿನ ಅಂತ. ಓಕೆ, ಈ 360 ಅಂದ್ರೆ 30 ಡೇಸ್ ಪರ್ ಮಂತ್ ಅಂತ ಅರ್ಥ. ಅಂದ್ರೆ 12 ಮಂತ್ಸ್ ಅಂದ್ರೆ ಏನಾಯ್ತು, 12 × 330 ಮಾಡೋದು ಏನಾಗುತ್ತೆ, 360. ಅಂದ್ರೆ ಅಪ್ರಾಕ್ಸಿಮೇಟ್ಲಿ 360 1 ಇಯರ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡೋದು. ಆಕ್ಚುಲಿ ಇನ್ನೊಂದು ಬರುತ್ತೆ ನಿಮಗೆ MS ಎಕ್ಸೆಲ್ ಅಲ್ಲೇ ಡೇಸ್ ಅಂತ ಅಂದ್ಬಿಟ್ಟು ಹಿಂಗ್ ಬರುತ್ತೆ. ಹಿಂಗ್ ಬಂದಾಗ ಡೇಸ್ ಅಂತ ಹಾಕಿ ಬಂದೆ 360 ತಗೊಳ್ಳಿಲ್ಲ ಅಂದ್ರೆ ಅದು ಕಂಪ್ಲೀಟ್ ಇಯರ್ 365 ಡೇಸ್ ತಗೊಳುತ್ತಿದ್ದು. ಓಕೆ, ಐ ವಿಲ್ ಶೋ ಯು. ಇಲ್ಲಿ ನಮ್ಗೆ ಡೇಸ್ ಇಲ್ಲಿ ಕೊಟ್ಟಿರೋದು. ಡೇಟ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಹೇಳೋದಾದ್ರೆ, ಈಗ ಡೇಸ್ 360 14, 29 ಇದೇನಿದು, ಇದು ಡೇಸು. ಓಕೆ, ಎಷ್ಟು ಡೇಟ್ 14ರಿಂದ 29 ತನಕ ಎಷ್ಟು ಡೇಟ್ ಇದೆ, ಎಷ್ಟು ದಿನಗಳು ಬರುತ್ತೆ ಅಂತ. ಅದೇ ಡೇಸ್ ಕೇಳಿದಾಗ ಅದು ನಿಮಗೆ ಕಂಪ್ಲೀಟ್ ಆಗಿ ಇಯರ್, ಮಂತು ಈ ತರ ಕೊಟ್ಟು ಕೇಳಿದಾಗ ಅದು ಡೇಸ್ ಆಗುತ್ತೆ, ನಂಬರ್ ಆಫ್ ಡೇಸ್. ಇದು ಡೇಟು, ಇದ್ರ ಒಳಗೆ ಬಿಟ್ವೀನ್ ಎಷ್ಟು ದಿನ ಬರುತ್ತೆ, ಈ ಡೇಟ್ ಇಂದ ಈ ಡೇಟ್ ಅಂತ. ಇನ್ನು ನಾವು ಕರೆಕ್ಟ್ ಆಗಿ ಇಯರ್, ತಿಂಗಳು ಸ್ಪೆಸಿಫೈ ಮಾಡಿದ್ರೆ ಅವಾಗ ಬೇರೆ ಬರುತ್ತೆ. ಇಲ್ಲಿ ಎರಡು ರೀತಿ ಫಂಕ್ಷನ್ಸ್ ಬರುತ್ತೆ, ಒಂದು ಡೇಸ್ 360 ಫಂಕ್ಷನ್, ಇನ್ನೊಂದು ಬರೀ ಡೇಸ್ ಫಂಕ್ಷನ್. ಸೊ ಇದೆರಡು ಗೊತ್ತಿರಬೇಕು. ನಾನು ಪ್ರಾಕ್ಟಿಕಲಿ ನಿಮಗೆ ತೋರಿಸ್ತೇನೆ. ಈಗ ಇದಕ್ಕೆ ರೈಟ್ ಆನ್ಸರ್ ಏನು, ಆಪ್ಷನ್ 2 15. ಯಾಕೆ 15? 29ರಲ್ಲಿ 14 ಕಳೆದ್ರೆ ಏನಾಗುತ್ತೆ, 15. ಓಕೆ, ನಾನು ಐ ವಿಲ್ ಶೋ ಯು ಪ್ರಾಕ್ಟಿಕಲಿ MS ಎಕ್ಸೆಲ್ ಓಪನ್ ಮಾಡಿ ಇಟ್ಟಿದ್ದೀನಿ ನಾನು. ಇಲ್ಲಿ ನೋಡಿ ಈ ಫಂಕ್ಷನ್ ನೋಡಿ. ಇದು ಇಲ್ಲೇನಿದೆ, ಇಲ್ಲಿ ಫಾರ್ಮುಲಾ ಡೇಸ್ 360 14, 29. ಓಕೆ, ಅದು ಬೇಡ ಅಂದ್ರೆ = ಈ ಫಾರ್ಮುಲಾ ನೋಡಿ. ಒಂದ್ ಸೆಕೆಂಡ್, ಇಲ್ಲಿ ಬಂದ್ರೆ ಇಲ್ಲಿ ಬಂದ್ರೆ ಬರೀ ಡೇಸ್ ಅಂತ ಮಾಡಿದೀನಿ. ಡೇಸ್ ಇಲ್ಲಿ ನೋಡ್ಬೋದು ಫಾರ್ಮುಲಾ ಡೇಸ್ A3, B3. ಇಲ್ಲಿ ನೋಡಿ A3 ಅಂದ್ರೆ ಏನಿಲ್ಲ ಅರ್ಥ, A3 ನಾನು ಇಲ್ಲಿ ಇಟ್ಟಿದ್ದೀನಿ. A3 ಈ ಫಂಕ್ಷನ್ ಅಂದ್ರೆ 1/1/2021 ಎಂಡ್ ಡೇಟ್ ಏನಿದೆ, ಇವೆಲ್ಲ ನೀವು ಕೊರಿಯರ್ ಅಲ್ಲಿ ಬೇರೆ ಬೇರೆ ಕಡೆ ಎಷ್ಟು ದಿನದೊಳಗೆ ಡೆಲಿವರ್ ಆಗಬೇಕು, ಅಥವಾ ಏನಾದ್ರು ಮೆಟೀರಿಯಲ್ ಬಂದು ಯಾವಾಗ ಬಂತು, ಯಾವಾಗ ಔಟ್ ಆಯ್ತು, ಈ ತರ ಕ್ಯಾಲ್ಕುಲೇಟ್ ಮಾಡಕ್ಕೆ ಯೂಸ್ ಮಾಡ್ತಾರೆ ಫಂಕ್ಷನ್ಸ್ ನ. ಇದು ಬಿಟ್ರೆ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ B3 ಇದೆ. ಅರ್ಥ ಆಗ್ತಿದ್ದೀರಾ? B3 ಇದನ್ನ ನಾನು ಹಾಕಿದ್ರೆ ಡೇಸ್ ಅಂತ ಕೊಟ್ಟಾಗ ನಮಗೆ ಏನ್ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಅರ್ಥ ಆಗ್ತಿದೆ ಅಂತ ಹೇಳ್ಕೊತೀನಿ. ಬರೀ ಡೇಸ್ ಅಂತ ನಾನು ಕೊಟ್ಟಾಗ ಇಲ್ಲಿ ಸ್ನೇಹಿತರೆ, ಇಲ್ಲಿ ನೋಡಿ, ಇಲ್ಲಿ ನಾನು ಬರೀ ಡೇಸ್ ಅಂತ ಕೊಟ್ಟಾಗ ಬೇಕಾದ್ರೆ ಬರೀಯಾನೆ ಇನ್ನೊಂದ್ಸಲ, = DAYS ಡೇಸ್ ಫಂಕ್ಷನ್. ಓಕೆ, ಡೇಸ್ ಫಂಕ್ಷನ್ ಅಂತ ಬಂದಾಗ ಸ್ಟೈಲ್ ನಡಿಲೇ ತೋರಿಸ್ತದೆ, ಎಂಡ್ ಡೇಟ್, ಸ್ಟಾರ್ಟ್ ಡೇಟ್. ದಿಸ್ ಈಸ್ ದ ಎಂಡ್ ಡೇಟ್. ಓಕೆ, ಕಾಮಾ, ನೆಕ್ಸ್ಟ್ ಸ್ಟಾರ್ಟ್ ಡೇಟು. ಸೊ ಮಾಡಿ ಕ್ಲೋಸ್ ಮಾಡಿದ್ರೆ ಏನ್ ಬಂತು, ಎಂಟರ್ ಹೊಡೆದ್ರೆ ಏನಾಗುತ್ತೆ, 365 ಡೇಸ್ ಬಂದು ನೋಡಿ. 1/1/2021, 1/1/2022 ನಡುವೆ 365 ದಿನ ಇದೆ. ಓಕೆ, ಬರೀ ಡೇಸ್ ಅಂದ್ರೆ 360 ಅಂತ ಕೊಟ್ಟಾಗ 12 ಮಂತ್ಸ್ 30 ಡೇಸ್ ಪರ್ ಮಂತ್ ಅಂತ ತಗೊಳ್ಳೋದು. ಅವಾಗ ಕರೆಕ್ಟಾಗಿ ಸ್ಪೆಸಿಫೈ ಮಾಡಬೇಕು. ಎರಡು ಫಂಕ್ಷನ್ಸ್ ನ MS ಎಕ್ಸೆಲ್ ಬರುತ್ತೆ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ 15 ಇಸ್ ದ ರೈಟ್ ಆನ್ಸರ್. ಒಂದು ಡೇಸ್ 360, ಇನ್ನೊಂದು ಬರೀ ಡೇಸ್, ಸಾರಿ ಇಲ್ಲಿ ಡೇಸ್ ಬರಬೇಕು ಫಂಕ್ಷನ್. ಎರಡೂ ಕೂಡ ಕರೆಕ್ಟ್. ಇದರಲ್ಲಿ ಜಸ್ಟ್ 12 × 30 ಡೇಸ್ ಪರ್ ಮಂತ್, ಇದರಲ್ಲಿ 365 ಡೇಸು ಬರುತ್ತೆ. ಓಕೆ, ನೆಕ್ಸ್ಟ್ ಬರ್ತೀನಿ. ಪಾಕೆಟ್ ರೂಟಿಂಗ್ ಈ ಕೆಳಗಿನ ಯಾವ OSI ಲೇಯರ್ ನಲ್ಲಿ ನಡೆಯುತ್ತೆ ನೋಡಿ. ಈ ತರದ್ದು ಪದೇ ಇತ್ತೀಚೆಗೆ KPS ಬರುತ್ತೆ, KEL ಬರುತ್ತೆ, ಎಲ್ಲ ಕಡೆ ಬರ್ತಾ ಇದೆ. ಇದು ಯಾವ್ದ್ರಲ್ಲಿ, ನೆಟ್ವರ್ಕ್ ಲೇಯರ್, ಟ್ರಾನ್ಸ್ಪೋರ್ಟ್, ಟೋಟಲ್ OSI ಮಾಡಲ್ 7 ಲೇಯರ್ಸ್ ಇದೆ. ಪಾಕೆಟ್ ರೂಟಿಂಗ್ ಬರೋದು ಯಾವ್ದ್ರಲ್ಲಿ, ಡೇಟಾ ಲಿಂಕ್ ಅಲ್ಲ, ಸೆಷನ್ ಅಲ್ಲ, ಟ್ರಾನ್ಸ್ಪೋರ್ಟ್ ಅಲ್ಲ, ನೆಟ್ವರ್ಕ್ ಲೇಯರ್ ಬರುತ್ತೆ. ಇವೆಲ್ಲ ಮಾಡಿದೀವಿ ಪ್ರೀವಿಯಸ್ ವಿಡಿಯೋಸ್ಗಳಲ್ಲಿ. PDF ಪ್ರಶ್ನೆಗಳನ್ನು ತೆಗೆದು ನೋಡಿದ್ರೆ ನಿಮಗೆ ಸಿಗುತ್ತೆ. OSI ಮಾಡಲ್ ಅಲ್ಲಿ ಓಪನ್ ಸಿಸ್ಟಮ್ ಇಂಟರ್ ಕನೆಕ್ಷನ್ ಮಾಡಲ್ ಅಂತ ಕರಿತೀವಿ. OSI ಓಪನ್ ಸಿಸ್ಟಮ್ ಇಂಟರ್ ಕನೆಕ್ಷನ್ ಮಾಡಲ್ ಅಂದ್ರೆ ಏನಿದು, ಇಟ್ ಈಸ್ ಎ ಫ್ರೇಮ್ ವರ್ಕ್ ಡೆವಲಪ್ಡ್ ಟು
ಕಮ್ಯುನಿಕೇಟ್ ಬಿಟ್ವೀನ್ ದ ಸಿಸ್ಟಮ್. ಒಂದು ಸಿಸ್ಟಮ್ ನ ನಡುವೆ ಮತ್ತೊಂದು ಸಿಸ್ಟಮ್ ನಡುವೆ ಕಮ್ಯುನಿಕೇಶನ್ ನೆಟ್ವರ್ಕ್ ಎಕ್ಸ್ಚೇಂಜ್ ಏನಾಗುತ್ತೆ 1984ರಲ್ಲಿ ಇದನ್ನ OSI ಅಂತ ಕಂಡಿಡ್ತಾರೆ. ಟೋಟಲ್ 7 ರೀತಿಯದ್ದು ಇರುತ್ತೆ. ಅದರಲ್ಲಿ ರೂಟಿಂಗ್ ಬಂದು ನಿಮ್ಗೆ ನಾನು ಇಲ್ಲೂ ತೋರಿಸ್ತೀನಿ ಬೇಕಾದ್ರೆ, ಇಲ್ಲಿ ನೋಡಿ, ನೆಟ್ವರ್ಕ್ ಮೂವ್ಸ್ ಆಫ್ ಪಾಕೆಟ್ಸ್ ಫ್ರಮ್ ಸೋರ್ಸ್ ಟು ಡೆಸ್ಟಿನೇಷನ್ ಇಸ್ ಕಾಲ್ಡ್ ನೆಟ್ವರ್ಕ್ ಲೇಯರ್ ಅಲ್ಲಿ ಬರುತ್ತೆ. ಇಲ್ಲೆಲ್ಲ ಕೊಟ್ಟಿದ್ದೀನಿ ಯಾವ್ದು ಲೇಯರ್, ಇವೆಲ್ಲ ಕೇಳಿದಾನೆ ಎಕ್ಸಾಮ್ ಅಲ್ಲಿ ನೋಡಿ, ಪ್ರತಿಯೊಂದು ಕೂಡ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಅರ್ಥ ಆಗಿದೆಯಲ್ಲ? ಎಸ್ ಸರ್. ನೆಕ್ಸ್ಟ್ ಬರ್ತೇನೆ. ರೆಫರೆನ್ಷಿಯಲ್ ಇಂಟಿಗ್ರಿಟಿಯನ್ನು ಯಾವುದರ ಮೂಲಕ ನಿಗದಿಪಡಿಸೋದು? ರೆಫರೆನ್ಷಿಯಲ್ ಇಂಟಿಗ್ರಿಟಿ ನೋಡಿ, ಇದೆಲ್ಲ ಯಾಕೆ ಕೇಳ್ತಾನಪ್ಪ ನನಗಂತೂ ಗೊತ್ತಿಲ್ಲ. ಇವೆಲ್ಲ ನೀವು ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ಗಳಲ್ಲಿ ನಾವು ನೋಡ್ತೀವಿ. ರೆಫರೆನ್ಷಿಯಲ್ ಇಂಟಿಗ್ರಿಟಿನ ನಾವು ಏನಿದೆ ಆಪ್ಷನ್, ಫಾರಿನ್ ಕೀ, ನಾಟ್ ನಲ್ ಅಂಡ್ ಯೂನಿಕ್ ಕೀ, ಚೆಕ್ ಅಂತಿದೆ. ರೈಟ್ ಆನ್ಸರ್ ಫಾರಿನ್ ಕೀ. ರೆಫರೆನ್ಷಿಯಲ್ ಇಂಟಿಗ್ರಿಟಿ ಅಂದ್ರೆ ಒಂದು ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಒಂದು ರೆಫರೆನ್ಸ್ ಟೇಬಲ್ ಇರುತ್ತೆ ಅಂತ ತಿಳ್ಕೊಳ್ಳೋಣ. ದಿಸ್ ಇಸ್ ರೆಫರೆನ್ಸ್ ಟೇಬಲ್ 1. ಇಲ್ಲಿ ಪ್ರೈಮರಿ ಕೀ, ಇದು ಪ್ರೈಮರಿ ಅಂದ್ರೆ ಡಿಪಾರ್ಟ್ಮೆಂಟ್ ಐಡಿಗಳಿದೆ. ಈಗ ಇನ್ನೊಂದು ಟೇಬಲ್ ಇರುತ್ತೆ, ಇದಕ್ಕೂ ಕಂಪೇರ್ ಮಾಡಬೇಕು. ಅದಕ್ಕೆ ಏನ್ ಮಾಡ್ತೀವಿ, ಇದನ್ನ ತಗೊಬಂದು ಇಲ್ಲಿಗೆ ರೆಫರೆನ್ಸ್ ಆಗಿರುತ್ತೆ. ದಿಸ್ ಇಸ್ ಕಾಲ್ಡ್, ಈ ಟೇಬಲ್ ಅಲ್ಲಿ ಇದನ್ನ ನಾವು ಫಾರಿನ್ ಕೀ, ಫಾರಿನ್ ಫಂಕ್ಷನ್ ಕೀ ಅಂತ ಕರಿತೀವಿ ಅಷ್ಟೇ. ಅಂದ್ರೆ ಇಲ್ಲಿ ಏನ್ ಕೇಳಿದಾನೆ, ರೆಫರೆನ್ಷಿಯಲ್ ಇಂಟಿಗ್ರಿಟಿ ಯಾವ್ದನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ನೋಡ್ತೀವಲ್ಲ, ಅಂದ್ರೆ ಇದು ಮ್ಯಾನಿಪುಲೇಟ್ ಮಾಡಲ್ಲ, ನಿಮ್ಮ ಹತ್ರಲ್ಲಿರೋ ಡೇಟಾದಲ್ಲೇ ಇಟ್ಕೊಂಡು ಕಂಪೇರ್ ಮಾಡೋದು, ಅದನ್ನೇ ಔಟ್ಪುಟ್ ಕೊಡೋದು. ಬೇರೆ ಡಿಫ್ರೆಂಟ್ ಡೇಟಾ ಅಲ್ಲ, ನಿಮ್ಮಲ್ಲಿ ಇರೋ ಡೇಟಾಗಳನ್ನೇ ಇಟ್ಕೊಂಡು ನೀವು ಕಂಪೇರ್ ಮಾಡ್ಬೋದು, ಮತ್ತು ಇನ್ನೊಂದಕ್ಕೆ ನಾವು ಚೆಕ್ ಮಾಡ್ಬೋದು. ಸೊ ಅಂದ್ರೆ ಈಗ ಇಲ್ಲಿರೋದನ್ನ ತಗೊಂಡು ಇಲ್ಲಿ ಚೆಕ್ ಮಾಡಕ್ಕೆ ನಾವು ಇದನ್ನ ತೆಗೆದು ಇಲ್ಲಿ ಹಾಕಿದೀವಿ. ಸೊ ನಮ್ಗೆ ಹೆಂಗ್ ಬೇಕಂಗ್ ಕೂರ್ಸ್ಕೋತೀವಿ, ನಮ್ಗೆ ಹೆಂಗ್ ಔಟ್ಪುಟ್ ಬೇಕಂಗೆ. ಸೊ ಈ ಒಂದು ಟೇಬಲ್ ಅಲ್ಲಿ ದಿಸ್ ಇಸ್ ಕಾಲ್ಡ್ ಡಿಫರೆಂಟ್ ಫ್ರಮ್ ಪ್ರೈಮರಿ ಕೀ ಇಂದ ಬಂದಿರೋದು. ಹಾಗಾಗಿ ಇದು ಡಿಫರೆಂಟ್ ಆಗಿ ಹೊರಗಡೆಯಿಂದ ಬಂದಿರೋದ್ರಿಂದ ಇದನ್ನ ಫಾರಿನ್ ಕೀ ಅಂತ ಕರಿತೀವಿ. ಸೊ ಫಾರಿನ್ ಕೀ ಇಸ್ ದ ರೈಟ್ ಆನ್ಸರ್. ಓಕೆ, ಫೈನ್ ಸರ್. ನೆಕ್ಸ್ಟ್ ಬರ್ತೀನಿ. ಈ ಕೆಳಗಿನಲ್ಲಿ ಯಾವುದು ಮದರ್ ಬೋರ್ಡ್ ನ ಅಂಶವಲ್ಲ? ಓಕೆ, ಮದರ್ ಬೋರ್ಡ್ ಅಲ್ಲಿ ಏನಿಲ್ಲ ಅಂತ. ಮದರ್ ಬೋರ್ಡ್ ಅಂದ್ರೆ ಸೆಮಿ ಕಂಡಕ್ಟರ್ ಚಿಪ್ಸ್ ಇರ್ತಾವಲ್ಲ ಸರ್, ಚಿಪ್ಸ್ಗಳು ಇರ್ತವೆ, ಬಸ್ ಕನೆಕ್ಟ್ ಆಗಿರುತ್ತೆ, ಎಸ್ ಬಸ್ ಇದೆ, ಇನ್ಪುಟ್ ಔಟ್ಪುಟ್ ಪೋರ್ಟ್ಗಳು ಇರುತ್ತೆ, ಎಸ್ ಇದು ಇರುತ್ತೆ, ಚಿಪ್ಸ್ ಇರುತ್ತೆ, CMOS ಕೂಡ ಇರುತ್ತೆ. ಏನ್ CMOS ಅಂದ್ರೇನು? SMPS ಇರಲ್ಲ. SMPS ಅಂದ್ರೇನು? ಇನ್ವರ್ಟರ್ ತರ ಯೂಸ್ ಮಾಡ್ತಿಲ್ಲ. SMPS ಅಂದ್ರೇನು? ಕಮೆಂಟ್ ಮಾಡಿ ಫುಲ್ ಫಾರ್ಮ್. CMOS ಅಂದ್ರೇನು? SMPS ಇಲ್ಲ, ಇಟ್ ಇಸ್ ನಾಟ್ ಎ ಪಾರ್ಟ್, ಇಟ್ ಈಸ್ ನಾಟ್ ಎ ಪಾರ್ಟ್ ಆಫ್ ದಿಸ್. SMPS ಫುಲ್ ಫಾರ್ಮ್ ಅಲ್ಲಿ ಸ್ವಿಚ್ಡ್ ಮೋಡ್ ಪವರ್ ಸಪ್ಲೈ ಅಂತ. AC ಟು DC ಮಾಡಕ್ಕೆ, ಕಂಟಿನ್ಯೂಸ್ ಪ್ರಾಪರ್ ವೋಲ್ಟೇಜ್ ಕೊಡಕ್ಕೆ ಯೂಸ್ ಮಾಡ್ತಕ್ಕಂಥದ್ದು. ಇಲ್ಲಿ CMOS ಅಂದ್ರೆ ಕಾಂಪ್ಲಿಮೆಂಟರಿ ಮೆಟಲ್ ಆಕ್ಸೈಡ್ ಸೆಮಿ ಕಂಡಕ್ಟರ್. ಇಟ್ ಇಸ್ ಎ ಚಿಪ್ ಇದು. ಸೊ CPU, RAM, ROM, BIOS, ಇನ್ಪುಟ್ ಔಟ್ಪುಟ್ ಚಿಪ್ ಸೆಟ್ ಅಂದ್ರೆ ಇದರಲ್ಲಿ CMOS ಕೂಡ ಚಿಪ್, ಇಟ್ ಇಸ್ ಎ ಚಿಪ್, ಅದು ಕೂಡ ಇರುತ್ತೆ. ಯಾವ್ದ್ರಲ್ಲಿ? ಮದರ್ ಬೋರ್ಡ್ ಅಲ್ಲಿ. ಯಾವ್ದಿರಲ್ಲ? ಹಾರ್ಡ್ ಡ್ರೈವ್, ಕೀಬೋರ್ಡ್, ಇಟ್ ಇಸ್ ಎಕ್ಸ್ಟರ್ನಲಿ ಕನೆಕ್ಟೆಡ್ ಟು ಮದರ್ ಬೋರ್ಡ್. ಸೊ ಅದಿರಲ್ಲ. ಸೊ ಇಲ್ಲಿ ಯಾವ್ದಿಲ್ಲ? SMPS ಇಲ್ಲ. ಓಕೆ, ನೆಕ್ಸ್ಟ್ ಬರ್ತೇನೆ. ಟೆಕ್ಸ್ಟ್ ಫೈಲ್ ನಲ್ಲಿರುವ ಕಂಟೆಂಟ್ ಗಳನ್ನು ಪ್ರದರ್ಶಿಸಲು ಉಪಯೋಗಿಸಲ್ಪಡುವ ಕಮಾಂಡ್ ಯಾವುದು? ಸಿಂಪಲ್. ಈಗ ನೀವು CMD ಕಮಾಂಡ್ ಅಂತ ಕೊಡ್ತೀವಿ. ಸರ್ಚ್ ಹೋಗ್ಬಿಟ್ಟು ನಾವು ಇಲ್ಲಿ ಕೆಳಗಡೆ CMD ಕಮಾಂಡ್ ಕೊಟ್ಟು ನಾವು ಚೆಕ್ ಮಾಡ್ತೀವಿ, ಕಮಾಂಡ್ ಪ್ರಾಂಪ್ಟ್. ಓಕೆ, ಇಲ್ಲಿ ಟೆಕ್ಸ್ಟ್ ಫೈಲ್ ಅನ್ನು, ಕಂಟೆಂಟ್ ಅನ್ನು ನಾವು ಓಪನ್ ಮಾಡಬೇಕು ಅಂದ್ರೆ ಟೈಪ್ ಅಂತ ಕೊಡಬೇಕು. ಯಾವ್ದು ಸರ್? ಟೈಪ್, TYIP, ಈ ತರ ನೋಡಿ, ಟೈಪ್ ಅಂತ ಕೊಡಬೇಕು. ಓಕೆ, ವಿಂಡೋಸ್ ಕಮಾಂಡ್ ಪ್ರಾಂಪ್ಟ್ ಅಲ್ಲಿ ಬರುತ್ತೆ. ಫೈನ್ ಸರ್. ನೆಕ್ಸ್ಟ್ ಹೋಗೋಣ ಬನ್ನಿ. ಸ್ಪ್ರೆಡ್ ಶೀಟ್ ಗಳಲ್ಲಿ ಕೆಳಗಿನ ಯಾವ ಡೇಟಾ ಪ್ರಕಾರವನ್ನು ಸೆಲ್ ನಲ್ಲಿ ನಮೂದಿಸಲು ಅನುಮತಿಸಲಾಗುವುದಿಲ್ಲ? ನೆಗೆಟಿವ್ ಸ್ಟೇಟ್ಮೆಂಟ್. ಅಂಡ್ ಸಿಂಪಲ್ ಕ್ವಶನ್. ಸ್ಪ್ರೆಡ್ ಶೀಟ್ ಅಂದ್ರೆ ಎಕ್ಸೆಲ್ ಅನ್ಕೊಳ್ಳಿ ಸರ್. ಎಕ್ಸೆಲ್ ಅಲ್ಲಿ ಏನ್ ಮಾಡಬಹುದು ಸರ್? ಸೆಲ್ ಅಲ್ಲಿ ಈಗ ತನ ಓಪನ್ ಮಾಡಿದ್ದೇನೆ ನಾನು ಎಕ್ಸೆಲ್. ನಾನು ಏನ್ ಮಾಡ್ಬೋದು? ಅಲ್ಲಿ = ಅಂತ ಹಾಕ್ಬೋದು, ಫಾರ್ಮುಲಾ ಹಾಕ್ಬೋದು, ಡೇಟ್ ಅಂಡ್ ಟೈಮು ಕೂಡ ಹಾಕ್ಬೋದು ಅಲ್ವಾ. ಮ್ಯಾಥಮೆಟಿಕಲ್ ಫಂಕ್ಷನ್ಸ್ ನ ಮಾಡಬಹುದು, ಡೇಸ್, ಮಿನಿಮಮ್, ಮ್ಯಾಕ್ಸಿಮಮ್ ಅಲ್ವಾ, ಸಮ್ ಅಲ್ವಾ, ಡಿವಿಷನ್ ಎಲ್ಲ ಮಾಡ್ಬೋದಲ್ಲ. ಬಟ್ ಟೂಲ್ ಬಾರ್ ಅಂತಕ್ಕಂಥದ್ದು ಸ್ಪ್ರೆಡ್ ಶೀಟ್ ಒಳಗಿರಲ್ಲ, ಸೆಲ್ ನಲ್ಲಿ ಮಾಡಲ್ಲ, ಟೂಲ್ ಬಾರ್ ಮೇಲ್ಗಡೆ ಇರುತ್ತೆ. ಟೂಲ್ಸ್ ಅಂದ್ರೆ ನಾವೀಗ ಒಂದು ಓಪನ್ ಮಾಡಿರಬೇಕಾದ್ರೆ ವಿ ಕ್ಯಾನ್ ಗೋ ಟು ಎಕ್ಸೆಲ್ ಒನ್ಸ್ ಅಗೇನ್ ಇಫ್ ಯು ವಾಂಟ್. ನೋಡಿ, ದಿಸ್ ಆರ್ ಆಲ್ ಟೂಲ್ ಬಾರ್ಸ್. ಇಲ್ಲಿ ನೋಡಿ, ಇಲ್ಲಿ ಮೆನು ಬಾರ್ ಇದೆ, ಟೂಲ್ ಬಾರ್ ಇದೆ ಅಲ್ವಾ, ಫಾರ್ಮೆಟ್ ಬಾರ್ ಇದೆ, ಎಲ್ಲ ಇದೆ ಈ ಕಡೆ ಬಂದ್ರೆ. ಸೊ ಇವೆಲ್ಲ ಇದೆಯಲ್ಲ, ಇದು ನಮಗೆ ಸೆಲ್ ಒಳಗೆ ಇದನ್ನೆಲ್ಲ ತರಕ್ಕಾಗತ್ತಾ? ಇಲ್ಲ. ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಾ ಇರೋದು? ಸೊ ಟೂಲ್ ಬಾರ್ ಅಂತಕ್ಕಂಥದ್ದು ಇದೆಯಲ್ಲ, ದಟ್ ವಿಲ್ ಬಿ ನಾಟ್ ದೇರ್. ಓಕೆ, ನೆಕ್ಸ್ಟ್ ಹೊಂದಿಸಿ ಬರಿಬೇಕಿದು. RAM, ROM, ಮೊಜಿಲ್ಲಾ ಫೈರ್ಫಾಕ್ಸ್, ಉಬುಂಟು ಹೊಂದಿಸಿ ಬರಬೇಕು. ನೋಡಿ, ಇದು ವೆರಿ ಈಸಿ ಕ್ವಶನ್ ಇದು. RAM ಅಂತ ಎಲ್ಲರಿಗೂ ಗೊತ್ತೇ ಇದೆ, ವಾಲಟೈಲ್ ಮೆಮೊರಿ ಅಂತ ಕರಿತೀವಿ. ROM ನಾನ್ ವಾಲಟೈಲ್ ಮೆಮೊರಿ ಅಂತ ಕರಿತೀವಿ. ಮೊಜಿಲ್ಲಾ ಫೈರ್ಫಾಕ್ಸ್ ಇದೊಂದು ಬ್ರೌಸರ್ ಅಪ್ಲಿಕೇಶನ್, ಸೊ ಅಪ್ಲಿಕೇಶನ್ ಸಾಫ್ಟ್ವೇರ್. ಉಬುಂಟು ಬಂದು ಆಪರೇಟಿಂಗ್ ಸಿಸ್ಟಮ್ ಅಲ್ವಾ. ಮೊಜಿಲ್ಲಾ 4 ಒಂದು ಅಪ್ಲಿಕೇಶನ್. ವಿಚ್ ಟೈಪ್ ಆಫ್ ಅಪ್ಲಿಕೇಶನ್? ಬ್ರೌಸರ್ ಅಪ್ಲಿಕೇಶನ್. ಸೊ ಯಾವ ಆಪ್ಷನ್ಸ್ ಕರೆಕ್ಟು? ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಸಿಂಪಲ್ ಇದೆ ಕ್ವಶನ್. ನೆಕ್ಸ್ಟ್,
ಈ ಕೆಳಗಿನ ಮೆಮೊರಿಗಳಲ್ಲಿ ಅವುಗಳ ಸ್ಪೀಡ್ನ ಆಧಾರದ ಮೇಲೆ ಸರಿಯಾದ ಆರೋಹಣ ಫಾಸ್ಟೆಸ್ಟ್ ಸ್ಲೋಲೆಸ್ಟ್ ಅನುಕ್ರಮದಲ್ಲಿ ಆಯ್ಕೆ ಮಾಡಿ. ಓಕೆ, ಮೆಮೊರಿಗಳಲ್ಲಿ ಅವುಗಳ ಸ್ಪೀಡ್ನ ಆಧಾರದ ಮೇಲೆ ಯಾವುದು ಸರ್ ಹೈಯೆಸ್ಟ್ ಸ್ಪೀಡ್? ಫಾಸ್ಟ್ ಇಂದ ಕಮ್ಮಿ. ಇಲ್ಲಿ ನೋಡಿ, ರ್ಯಾಮ್ ಇದೆ, ರಿಜಿಸ್ಟರ್, ಸಿ ಪಿ ಯು, ಎಚ್ ಡಿ ಡಿ ಇದೆ. ಸೊ ಫಸ್ಟು ರಿಜಿಸ್ಟರ್ ಬರುತ್ತೆ, ಆಮೇಲೆ ಕ್ಯಾಶೆ ಬರುತ್ತೆ, ಆಮೇಲೆ ನಮಗೆ ರ್ಯಾಮು, ಆಮೇಲೆ ಹಾರ್ಡ್ ಡಿಸ್ಕು. ಸೊ ಆಪ್ಷನ್ ಬಿ ಇಸ್ ದ ರೈಟ್, C3 ಇಸ್ ದ ರೈಟ್ ಆನ್ಸರ್, BC80. ಓಕೆ, ಇಲ್ಲಿ ನಾನು ಕೊಟ್ಟಿದ್ದೀನಿ ಒಂದು ಫಾಸ್ಟ್. ಇಲ್ಲಿ ನೋಡಿ, ದಿಸ್ ಇಸ್ ದ ಫಸ್ಟ್ ಒನ್, ಸೆಕೆಂಡ್, ಥರ್ಡ್, ಫೋರ್ತ್, ಫಾಸ್ಟ್ ಇಂದ. ಓಕೆ, ಅದೇ ರೀತಿ ಕೆಪಾಸಿಟಿ ನೋಡ್ಬೇಕಲ್ಲ, ಕಾಸ್ಟ್ ನೋಡ್ಬೇಕಲ್ಲ. ಕಾಸ್ಟ್ ದಿಸ್ ಇಸ್ ದ ಯಾವ್ದು ಹೈ ಕಾಸ್ಟ್, ಯಾವ್ದು ಲೋ ಕಾಸ್ಟ್. ಸ್ಪೇಸ್, ಇದೊಂದು ಕಾಸ್ಟ್ ಗಿಂತ ಸ್ಪೇಸ್ ಕೇಳ್ತಾನೆ ನೋಡಿ. ಇದು ಕಮ್ಮಿ ಸ್ಪೇಸ್, ಇದು ಬಂದು ನಿಮಗೆ ಸ್ಪೀಡ್ ಆಯ್ತು. ಇಲ್ಲಿ ನಾನು ಒಂದು ಸ್ಟೋರೇಜ್ ಯಾವುದು ಅಂತ ನೋಡೋದಾದ್ರೆ, ದಿಸ್ ಇಸ್ ಫಸ್ಟ್, ದಿಸ್ ಇಸ್ ಸೆಕೆಂಡ್, ದಿಸ್ ಇಸ್ ಥರ್ಡ್, ದಿಸ್ ಇಸ್ ಫೋರ್ತ್, ದಿಸ್ ಇಸ್ ಫಿಫ್ತ್. ಕಮ್ಮಿ ಸ್ಟೋರೇಜ್, ದಿಸ್ ಇಸ್ ದ ಮ್ಯಾಕ್ಸಿಮಮ್ ಸ್ಟೋರೇಜ್. ಓಕೆ, ಇದು ನೋಡಿ, ಇವೆರಡು ಎಕ್ಸ್ಚೇಂಜ್ ಆಗುತ್ತೆ. ಇದು ಫಸ್ಟ್ ಅಥವಾ ಇದು ಫಸ್ಟ್, ಇದು ಸೆಕೆಂಡ್, ಇದು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಬಟ್ ರಿಜಿಸ್ಟರ್ ಕ್ಯಾಶ್ ಇದೆ, ದಟ್ ಈಸ್ ಲೋಯೆಸ್ಟ್ ಸ್ಟೋರೇಜ್. ಓಕೆ, ಸೊ ನೆಕ್ಸ್ಟ್ ಬರ್ತೇನೆ. CPUಗೆ ಸಂಬಂಧಿಸಿದಂತೆ ಈ ಕೆಳಗಳಲ್ಲಿ ಯಾವುದು ಸರಿ ಇದೆ? ಸಿಂಪಲ್ ಕ್ವಶನ್. ಡೇಟಾ ಬಸ್, ಅಡ್ರೆಸ್ ಬಸ್, ಕಂಟ್ರೋಲ್ ಬಸ್ ನಮ್ಮ ಪ್ರೀವಿಯಸ್ ಎಲ್ಲ ವಿಡಿಯೋಗಳಲ್ಲಿ ನೋಡಿದ್ರೆ, ಮ್ಯಾರಥಾನ್ ವಿಡಿಯೋಗಳು ನೋಡಿದ್ರು ಹೇಳ್ಬೋದು ನೀವು, ಕ್ವಶನ್ಸ್ಗಳು ನೋಡಿದ್ರೆ. ಓಕೆ, CPUಗೆ ಡೇಟಾ ಬಸ್ಸು ಇಟ್ ಈಸ್ ಅ ಬೈ ಡೈರೆಕ್ಷನ್, ದ್ವಿಮುಖ. ಎಸ್, ಕರೆಕ್ಟ್. ಇದು ಕಂಟ್ರೋಲ್ ಬಸ್ಸು CPUಗೆ ಇಟ್ ಈಸ್ ದ್ವಿಮುಖ, ಇದು ಏಕಮುಖ ಅಲ್ಲ, ದ್ವಿಮುಖ, ಬೈ ಡೈರೆಕ್ಷನ್. ಇದು ತಪ್ಪು. ಇದು ಯೂನಿ ಡೈರೆಕ್ಷನ್, ಇದು ಬೈ ಡೈರೆಕ್ಷನಲ್, ಇದು ಕೂಡ ಬೈ ಡೈರೆಕ್ಷನಲ್. ಇದು ದ್ವಿಮುಖ ಅಂದ್ರೆ ಇದು ತಪ್ಪು, ಇದು ಯೂನಿ ಡೈರೆಕ್ಷನಲ್. ಸೊ ಹಾಗಾದ್ರೆ ಇದು ತಪ್ಪು, ಇದು ತಪ್ಪು. ಆಪ್ಷನ್ ಎ ಮಾತ್ರ ಕರೆಕ್ಟ್. ಎ ಇದೆಯಾ? ಕೇವಲ ಎ ಮಾತ್ರ ಸರಿ ಇದೆ. ಎಸ್, ನಾನು ತೋರಿಸ್ತೇನೆ ನೋಡಿ. CPU ಮೆಮೊರಿ ಇನ್ಪುಟ್ ಹೆಂಗೆ ಅಲ್ಲಿಂದ ಕಮ್ಯುನಿಕೇಶನ್, ಸೊ ಅಲ್ಲಿ ಪ್ರೋಸೆಸ್ ಆಗೋದು, ವಾಪಸ್ ಹೊರಗೆ ಬರುತ್ತೆ, ಮತ್ತೆ ಇಲ್ಲಿಂದ ಅಲ್ಲಿಗೆ ಕಳಿಸ್ತೀವಿ. ನೋಡಿ, ಇಲ್ಲಿ CPU ಜೊತೆ ಮಾತ್ರ ಕೇಳಿದೆ, ಮೆಮೊರಿ ಅಥವಾ ಇನ್ಪುಟ್ ಔಟ್ಪುಟ್ ಜೊತೆ ಕೇಳಿಲ್ಲ ನಾವು. CPU ನೋಡಿ, ಕಂಟ್ರೋಲ್ ಬಸ್ ಬೈ ಡೈರೆಕ್ಷನಲ್ CPUಗೆ ಕಂಟ್ರೋಲ್ ಬಸ್ ಜೊತೆ ಅಂದ್ರೆ ಇಲ್ಲಿಂದನೂ ಬರುತ್ತೆ, ಹಿಂಗೂ ವಾಪಸ್ ಹೋಗುತ್ತೆ. ಅಡ್ರೆಸ್ ಬಸ್ ದತ್ತೆ ನೋಡಿ, ಯೂನಿ ಡೈರೆಕ್ಷನಲ್, ಜಸ್ಟ್ CPU ಇಂದ ಮಾತ್ರ ಅಡ್ರೆಸ್ ಬಸ್ ಬರುತ್ತೆ. ಡೇಟಾ ಬಸ್ ನೋಡಿ, ಇಟ್ ಈಸ್ ಬೈ ಡೈರೆಕ್ಷನಲ್, ಬರುತ್ತೆ ಹೋಗುತ್ತೆ, ಎರಡೂ ಆಗುತ್ತೆ ಕಮ್ಯುನಿಕೇಶನ್ಸ್. ಇಲ್ಲಿ ನಮ್ಗೇನ್ ಕೇಳಿದಾನೆ, ಯಾವುದು ಡೇಟಾ ಬಸ್ ದ್ವಿಮುಖ, ಹೌದಲ್ವಾ? ಡೇಟಾ ಬಸ್ ಇಸ್ ಬೈ ಡೈರೆಕ್ಷನಲ್. ಓಕೆ, ಅಡ್ರೆಸ್ ಇಲ್ಲಿ ಮಾತ್ರ ಯೂನಿ ಡೈರೆಕ್ಷನಲ್, ಕಂಟ್ರೋಲ್ ಬೈ ಡೈರೆಕ್ಷನಲ್. ಸೊ ಅಡ್ರೆಸ್ ದ್ವಿಮುಖ ಅಂತ ಕೊಟ್ಟಿನಿ, ನೋ ಇಟ್ ಇಸ್ ಯೂನಿ ಡೈರೆಕ್ಷನಲ್. ಕಂಟ್ರೋಲ್ ಬಸ್ಸು ದ್ವಿಮುಖ, ಬೈ ಡೈರೆಕ್ಷನ್, ಬಟ್ ಇಲ್ಲಿ ಏಕ ಅಂತ ಕೊಟ್ಟಿನಿ. ಸೊ ಹಾಗಾಗಿ ದಿಸ್ ಆರ್ ರಾಂಗ್ ಆನ್ಸರ್. ಸೊ ಆಪ್ಷನ್ ಎ ಮಾತ್ರ ಕರೆಕ್ಟ್. ಅರ್ಥ ಆಗ್ತಿದೆಯಲ್ಲ? ಹಂಗೆ ನಿಮ್ಗೆ ಏನ್ ಬೇಕಾದ್ರೂ ಕೇಳಬಹುದು. ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಎಲ್ಲಾನು ಒಂದ್ಸಲ ನೋಡ್ಕೊಳ್ಳಿ ಸ್ನೇಹಿತರೆ. ಕಂಪ್ಯೂಟರ್ ಆರ್ಕಿಟೆಕ್ಚರ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕಮ್ಯುನಿಕೇಶನ್ ಒಂದು ಡಿವೈಸ್ ಜೊತೆ ಹೆಂಗಾಗುತ್ತೆ ಅಂತ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸಿಸ್ಟಮ್ ಬಸ್ ಜೊತೆ CPU ಮೆಮೊರಿ, ಇದನ್ನಿಷ್ಟನ್ನು ಕೂಡ ನಾವು ಅಡ್ರೆಸ್ ಬಸ್, ಡೇಟಾ ಬಸ್, ಕಂಟ್ರೋಲ್ ಬಸ್ ನ ಸಿಸ್ಟಮ್ ಬಸ್ ಅಂತ ಕರಿತೀವಿ. ಓಕೆ, ಎಸ್. ಕೆಳಗಿನವುಗಳಲ್ಲಿ ಯಾವುದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡಲ್ ಆಗಿರುವುದಿಲ್ಲ? ನಮ್ಮ ಇತ್ತೀಚೆಗೆ ಪ್ರೀವಿಯಸ್ ವಿಡಿಯೋದಲ್ಲೂ ಕೂಡ ಇದ್ರ ಬಗ್ಗೆ ಒಂದು ಬೇರೆ ಕ್ವಶನ್ ತಗೊಂಡು ಡಿಸ್ಕಸ್ ಮಾಡಿದ್ದೆ. ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಲ್ಲಿ ನಾವು ನೋಡೋದಾದ್ರೆ ಒಂದು 7 ರೀತಿ, 6 ರೀತಿ, 12 ರೀತಿ ಎಲ್ಲ ತರ ನಾವು ಡಿವೈಡ್ ಮಾಡ್ತೀವಿ. ಮೊನ್ನೆ ಎಕ್ಸಾಮ್ ಅಲ್ಲೂ ಕೂಡ ಬಂದಿತ್ತು. ವಾಟರ್ ಫಾಲ್ ಮಾಡಲ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡಲು, ಸ್ಪೈರಲ್ ಕೂಡ, ಅಜೈಲು ಕೂಡ, ಬಟ್ ಪಾರ್ಸಿಂಗ್ ಮಾಡಲ್ ಅಂತಿಲ್ಲ. ದಿಸ್ ಇಸ್ ನಾಟ್, ಆಗಿರುವುದಿಲ್ಲ ಅಂತ ಕೇಳಿದ್ರು, ನೆಗೆಟಿವ್ ಸ್ಟೇಟ್ಮೆಂಟ್. ಐ ವಿಲ್ ಶೋ ಯು. ನೋಡಿ, ಸಾಫ್ಟ್ವೇರ್ ಡೆವಲಪ್ ಮಾಡ್ಬೇಕಾದ್ರೆ ವಾಟರ್ ಫಾಲ್ ಮಾಡಲ್ ಅಂದ್ರೆ ಹಿಂಗ್ ಬರುತ್ತೆ, ವಾಟರ್ ಫಾಲ್ ಟೈಪ್. ವಿ ಮಾಡಲ್ ಅಂದ್ರೆ ಅದು ನಾವು ಪ್ರೋಗ್ರಾಮ್ ಬರೆಯೋದು ಈ ರೀತಿ ಬರುತ್ತೆ, ಆ ತರ. ಸ್ಪೈರಲ್ ಅಂದ್ರೆ ಸ್ಪೈರಲ್ ತರ ಬರುತ್ತೆ ನೋಡಿ. ವಾಟರ್ ಫಾಲ್, ರ್ಯಾಡ್ ಮಾಡಲ್, ಸ್ಪೈರಲ್, ವಿ ಮಾಡಲ್, ಇನ್ಕ್ರಿಮೆಂಟಲ್ ಮಾಡಲ್, ಅಜೈಲ್ ಮಾಡಲ್, ಇಟರೇಟಿವ್ ಮಾಡಲ್, ಬಿಗ್ ಬ್ಯಾಂಗ್ ಮಾಡಲ್ ಅಂತ ಪ್ರಮುಖವಾಗಿ ನಾವು ನೋಡೋದು. ಇಲ್ಲಿ ನಮಗೆ ಪಾರ್ಸಿಂಗ್ ಮಾಡಲ್ ಅಂತ ಇಲ್ಲ. ಓಕೆ, ನೋಡಿ, ಈ ತರದೆಲ್ಲ ಡಿಫಿಕಲ್ಟಿ ಕ್ವಶನ್, ಯೂನಿಕ್ ಕ್ವಶನ್ಸ್ ಇದೆಲ್ಲ ಕೇಳ್ತಾನೆ. KAS KPS ಬರುತ್ತೆ, KA ಬಂದಿದೆ ಇದನ್ನ. ನೆಕ್ಸ್ಟ್, CPU ಡ್ಯಾಶ್ ಜೊತೆ ನೇರವಾಗಿ ಕಮ್ಯುನಿಕೇಶನ್ ಮಾಡುತ್ತೆ. ಸಂವಹನ ಅಂದ್ರೆ ಕಮ್ಯುನಿಕೇಶನ್. CPU ಡೈರೆಕ್ಟ್ ಕಮ್ಯುನಿಕೇಶನ್ ಮಾಡೋದು ಯಾವ್ದ್ರ ಜೊತೆ? ಮೇನ್ ಮೆಮೊರಿ. ಎಸ್, ಮೇನ್ ಮೆಮೊರಿ ಇದೆ, ಸೆಕೆಂಡರಿ ಇದೆ, ಟರ್ನರಿ ಇದೆ, ಕ್ಯಾಶೆ ಇದೆ. ಬಟ್ ಎಸ್, ಇಲ್ಲಿ ಮೇನ್ ಮೆಮೊರಿ ಅಂದ್ರೆ ಯಾವುದು? ಮೇನ್ ಮೆಮೊರಿ ಅಂದ್ರೆ ಪ್ರೈಮರಿ ಮೆಮೊರಿ. ಆಕ್ಚುಲಿ ಫಸ್ಟ್ ಮಾಡೋದು ಕ್ಯಾಶೆ ಮೆಮೊರಿ. ಇಲ್ಲಿ ಕ್ಯಾಶೆ ಮೆಮೊರಿ ಇಲ್ಲ ಅಂತಂದ್ರೆ ನಾವು ಮೇನ್ ಮೆಮೊರಿ ಟಿಕ್ ಹಾಕ್ಬೋದಾಗಿತ್ತು. ಬಟ್ ಇಲ್ಲಿ ಕ್ಯಾಶೆ ಮೆಮೊರಿ ಕೊಟ್ಟಿರೋದ್ರಿಂದ ಇದಕ್ಕೆ ನಾವು ಟಿಕ್ ಹಾಕ್ಬೇಕಾಗುತ್ತೆ. ಯಾಕೆಂದ್ರೆ CPU ನೋಡಿ, CPU ನಿಮಗೆ ಬ್ಲಾಕ್ ಡಯಾಗ್ರಾಮ್ ಗೊತ್ತಿರ್ಬೇಕು. ಅದಕ್ಕೆ ಇನ್ಪುಟ್ ಔಟ್ಪುಟ್ ಇಲ್ಲೇನಿರುತ್ತೆ, ಪ್ರೈಮರಿ ಮೆಮೊರಿ, ಕಂಟ್ರೋಲ್ ಯೂನಿಟ್, ALU ಇರುತ್ತೆ. ಇದು CPU ಅಂತ ಕರಿತೀವಿ ಇದಿಷ್ಟನ್ನು. ಇಲ್ಲಿ ನೋಡಿ, ಇದ್ರ ಒಳಗೆ ಕ್ಯಾಶೆ ಮೆಮೊರಿ ಇರುತ್ತೆ ಅಲ್ವಾ? CPU ಡೈರೆಕ್ಟ್ಲಿ ಕಮ್ಯುನಿಕೇಟ್ ವಿತ್ ಮೇನ್ ಮೆಮೊರಿ ವಿಚ್ ಇನ್ಕ್ಲೂಡ್ಸ್ RAM and ಕ್ಯಾಶೆ ಮೆಮೊರಿ. ಬಟ್ ಕ್ಯಾಶೆ ಮೆಮೊರಿ ಇಸ್ ದ ಫಾಸ್ಟೆಸ್ಟ್ ಅಂಡ್ ಫಾಸ್ಟರ್ ಆಕ್ಸೆಸ್. ಸಣ್ಣ ಸಣ್ಣ ಆಪರೇಷನ್ಸ್ ಗಳು ಕ್ಯಾಶೆ ಮೆಮೊರಿಲಿ ಇರುತ್ತೆ, ಆಮೇಲೆ ಮೇನ್ ಮೆಮೊರಿಲಿ ಇರುತ್ತೆ.
ಅಲ್ಲಿಂದ ಫೈನಲಿ ಸ್ಟೋರ್ ಮಾಡಬೇಕಾದ್ರೆ ಸೆಕೆಂಡರಿ ಸ್ಟೋರೇಜ್ ಹೊರಗಡೆ ಹೋಗುತ್ತೆ. ಅಂದ್ರೆ ಇಲ್ಲಿ ನಮ್ಗೆ ಆಪ್ಷನ್ ಅಲ್ಲಿ ನಿಮ್ಗೆ ಕ್ಯಾಚೆ ಮೆಮೊರಿ ಇಲ್ಲ ಅಂದ್ರೆ ಎಸ್ ಮೇನ್ ಮೆಮೊರಿ ಟಿಕ್ ಹಾಕ್ಬೋದಾಗಿತ್ತು ಅಥವಾ ಪ್ರೈಮರಿ ಮೆಮೊರಿಗೆ ಟಿಕ್ ಹಾಕ್ಬೋದಾಗಿತ್ತು. ಒಂದ್ಸಲ ಎರಡು ಕೊಟ್ಟಾಗ ದಿಸ್ ಇಸ್ ಮೋಸ್ಟ್ ಸೂಟಬಲ್. ನೋಡಿ ನಿಮಗೆ ನಾವು ಹೇಳಿದೀನಿ ಎಷ್ಟೊಂದು ಸಲ KPSCಗಳಲ್ಲಿ ಯಾವುದೇ ಎಕ್ಸಾಮ್ KS IAS ಆಗಲಿ ನಿಮಗೆ 80% ಸರಿ ಇರುತ್ತೆ, 90% ಸರಿ ಇರುತ್ತೆ, 100% ಇರುತ್ತೆ. 100% ಆಪ್ಷನ್ಸ್ ಹಾಕ್ಬೇಕಾಗತ್ತೆ. ಓಕೆ, ಒಂದೊಂದ್ಸಲ ಒಂದೇ ಒಂದ್ ಸರಿ ಇರೋದಿರುತ್ತೆ, ಒಂದ್ಸಲ ಎರಡು ಸರಿ ಇರೋದು ಅನ್ಸುತ್ತೆ. ಬಟ್ ಅಲ್ಲಿ ಯಾವುದು ಮೋಸ್ಟ್ ಇಂಪಾರ್ಟೆಂಟ್ ಅದಕ್ಕೆ ಹಾಕ್ಬೇಕಾಗತ್ತೆ ಟಿಕ್. ಓಕೆ, ನೆಕ್ಸ್ಟ್ ಆಪರೇಟಿಂಗ್ ಸಿಸ್ಟಮ್ಗೆ ಸಂಬಂಧಿಸಿದಂತೆ ಈಗ ಸರಿಯಾದದನ್ನು ಯಾವ್ದು? ವಾಟ್ ಈಸ್ ಆಪರೇಟಿಂಗ್ ಸಿಸ್ಟಮ್? ಇದು ಕೂಡ ಸಿಂಪಲ್ ಕ್ವಶನ್, ಬೇಸಿಕ್ ಕ್ವಶನ್. ಆಪರೇಟಿಂಗ್ OS ಏನ್ ಮಾಡುತ್ತೆ ಸರ್? ಪ್ರೋಸೆಸ್ ಮ್ಯಾನೇಜ್ಮೆಂಟ್ ಅಲ್ವಾ? ನೀವೇನ್ ಕೊಡ್ತೀರಾ, ಎಲ್ಲಿ ಪ್ರೋಸೆಸ್ ಮಾಡ್ಬೇಕು, ಅಲ್ಲಿಂದ ಎಲ್ಲಿ ಪ್ರೋಸೆಸ್ ಮಾಡಿಕೊಡ್ಬೇಕು, ಎಸ್ ಮಾಡುತ್ತೆ ತಾನೆ ಅಲ್ವಾ? ಮತ್ತೆ ನಿಮ್ಗೆ ಫೈಲ್ಗಳು ಎಲ್ಲೆಲ್ಲಿ ಇಡಬೇಕು, ಫೈಲ್ ಮ್ಯಾನೇಜ್ಮೆಂಟ್ ಯಾವ್ದಾವ್ದು ಎಲ್ಲೆಲ್ಲಿದೆ, ಡಿ ಡ್ರೈವ್, ಸಿ, ಇದು ಕೂಡ ಆಗುತ್ತೆ ತಾನೆ ಆಪರೇಟಿಂಗ್ OS ಅಲ್ಲಿ. ಎಸ್, ಮತ್ತೆ ನಿಮ್ ಮೆಮೊರಿಗಳು ಅದರಲ್ಲಿ ಯಾವ ಮೆಮೊರಿ ಎಲ್ಲೆಲ್ಲಿ ನೀವೇಂಗ್ ಅಲಾಟ್ಮೆಂಟ್ ಮಾಡ್ತೀರಾ ಅದ್ರ ಪ್ರಕಾರ ಆಗುತ್ತೆ. ಬಟ್ ಡೇಟಾ ಮ್ಯಾನೇಜ್ಮೆಂಟ್ ಆಗಲ್ಲ. ಡೇಟಾ ಮ್ಯಾನೇಜ್ಮೆಂಟ್ ಈಸ್ ಡಿಫ್ರೆಂಟ್. ಇಟ್ ಈಸ್ ಎ ಡೇಟಾ ಬೇಸ್ ಸಿಸ್ಟಮ್. ಡೇಟಾ ಬೇಸ್ ನಮಗೆ ಸಪರೇಟ್ ಅಪ್ಲಿಕೇಶನ್ಸ್ ನಿಮ್ಗೆ ಬೇಕು ಡೇಟಾ ಮ್ಯಾನೇಜ್ಮೆಂಟ್ ಮಾಡಕ್ಕೆ. ನಿಮ್ಗೆ ಹೆಂಗ್ ಬೇಕಂಗೆ ಡೇಟಾ ಮ್ಯಾನೇಜ್ಮೆಂಟ್ ಮಾಡಲ್ಲ. ಇಲ್ಲಿ ಫೈಲ್ ನ ಮ್ಯಾನೇಜ್ಮೆಂಟ್ ಮಾಡುತ್ತೆ ಅಷ್ಟೇ, ಅದ್ರೊಳಗೆ ಇರೋದನ್ನ ಮ್ಯಾನೇಜ್ಮೆಂಟ್ ಮಾಡುತ್ತೆ. ಬಟ್ ಡೇಟಾ ನಿಮಗೆ ಬೇಕು ಹೆಂಗೆ, ದಟ್ ಇಸ್ ಡಿಫ್ರೆಂಟ್. ಡೇಟಾ ಮ್ಯಾನೇಜ್ಮೆಂಟ್ ಇಸ್ ಡಿಫ್ರೆಂಟ್. ಸೊ ಆಪ್ಷನ್ A, B ಮತ್ತೆ D ಇಸ್ ದ ರೈಟ್ ಆನ್ಸರ್ ಅಲ್ವಾ? ಏನ್ ಮಾಡುತ್ತೆ? ಪ್ರೋಸೆಸ್ ಮ್ಯಾನೇಜ್ಮೆಂಟ್ ಮಾಡುತ್ತೆ, ಫೈಲ್ ಮ್ಯಾನೇಜ್ಮೆಂಟ್ ಮಾಡುತ್ತೆ, ಮೆಮೊರಿ ಮ್ಯಾನೇಜ್ಮೆಂಟ್, ಸೆಕ್ಯೂರಿಟಿ ಮ್ಯಾನೇಜ್ಮೆಂಟ್ ಕೂಡ ಮಾಡುತ್ತೆ. ಫಂಕ್ಷನ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಗೊತ್ತಿರಬೇಕು ನಿಮ್ಗೆ. ಡಿವೈಸ್ ಮ್ಯಾನೇಜ್ಮೆಂಟ್, ಯೂಸರ್ ಇಂಟರ್ಫೇಸ್, ಮೆಮೊರಿ ಮ್ಯಾನೇಜ್ಮೆಂಟ್, ಫೈಲ್ ಮ್ಯಾನೇಜ್ಮೆಂಟ್, ಓಕೆ, ಎರರ್ ಡಿಟೆಕ್ಟಿಂಗ್, ಈ ತರದ್ದು ಮೇನ್ ಇಂಪಾರ್ಟೆಂಟ್ ಏನಿದೋ ಈ 4 ಮಾತ್ರ ಗೊತ್ತಿರಬೇಕು. ವೆರಿ ಇಂಪಾರ್ಟೆಂಟ್. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಎಸ್ ಸರ್. ನೋಡಿ, ಈ ತರ ನಾವು ಮ್ಯಾರಥಾನ್ ವಿಡಿಯೋ ಬಿಲೋ ಡಿಗ್ರಿ ಲೆವೆಲ್ ಮಾಡಿದೀವಿ. ಲಿಂಕ್ಸ್ ಗಳನ್ನ ಕೊಡ್ತೀನಿ. ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಎಕ್ಸಾಮ್ ಹತ್ರ ಅದೇ ಹೆಲ್ಪ್ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ನ ತಗೋಬರ್ತೀನಿ. ಅಲ್ಲಿ ತನಕ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಿ. ಅಲ್ಲೂ ಕೂಡ ಲಿಂಕ್ ಗಳನ್ನ ಶೇರ್ ಮಾಡ್ತೀನಿ ಸ್ನೇಹಿತರೆ, ನಿಮ್ಗೆ ಈಸಿ ಆಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ. ಓಕೆ, ಅಲ್ಲಿಂದ ಕೂಡ ತಾವು ಮಾಡಿರ್ತಕ್ಕಂಥ ಪ್ಲೇ ಲಿಸ್ಟ್ ಮತ್ತೆ ಮ್ಯಾರಥಾನ್ ವಿಡಿಯೋ ನೋಡ್ಕೋಬಹುದು. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.